ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಎಲಿಮೆಂಟ್ಸ್ ಆಫ್ ಏರೋನಾಟಿಕ್ಸ್ ಈ ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಅಲ್ಲದೆ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ, ಟಿಪ್ಸು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಟಿಪ್ಸ್ ಸಿಗ್ತಾವೆ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಈ ಮಾಡೆಲ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದರೆ ನಿಮಗೆ ಸಾಕಷ್ಟು ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು. ಸೊ ಇಲ್ಲಿ ನಿಮಗೆ ಕೊಟ್ಟಿರೋ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಎಲಿಮೆಂಟ್ಸ್ ಆಫ್ ಏರೋನಾಟಿಕ್ಸ್ ಅಂತಿದೆ ನೋಡಿರಿ. ಎಲಿಮೆಂಟ್ಸ್ ಆಫ್ ಏರೋನಾಟಿಕ್ಸ್ ಸಬ್ಜೆಕ್ಟ್ಸ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಂದರೆ 100 ಮಾರ್ಕ್ಸ್. ಸೊ ನೀವು 100 ಮಾರ್ಕ್ಸಿಗೆ ಎಷ್ಟು ತೊಗೋಬೇಕು ಪಾಸ್ ಆಗಬೇಕಂದ್ರೆ ಮಿನಿಮಮ್ ನೀವು 40 ಮಾರ್ಕ್ಸ್ ತೊಗೋಬೇಕು. ದಿಸ್ ಈಸ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಫಾರ್ ಡಿಪ್ಲೊಮಾ ಇನ್ C25 ಸಿಲೆಬಸ್. ಸೊ ಇದು ಹೊಸ ಸಿಲೆಬಸ್. 40 ಮಾರ್ಕ್ಸ್ ಮಿನಿಮಮ್ ನೀವು ತೊಗೊಳ್ಳೇಬೇಕು ಪಾಸ್ ಆಗಬೇಕಂದ್ರೆ. ನೆಕ್ಸ್ಟ್ ಎಕ್ಸಾಮ್ ಎಷ್ಟು ಅವರ್ಸ್ ತೊಗೋತಾರೆ ನಿಮಗೆ ಅಂದರೆ 3 ಅವರ್ಸ್ ತೊಗೊತಾರೆ. ನೆಕ್ಸ್ಟ್ 100ಗೆ 40 ತೊಗೊಂಡಾದಮೇಲೆ ನೆಕ್ಸ್ಟ್ ಅವರು ಕನ್ವರ್ಟ್ ಮಾಡ್ತಾರೆ 50ಗೆ. ಸೊ 50ಗೆ ನೀವು ಮಿನಿಮಮ್ ಎಷ್ಟು ತೊಗೋಬೇಕು ಪಾಸ್ ಆಗಬೇಕಂದ್ರೆ 20 ತೊಗೊಳ್ಳೇಬೇಕು. ಓಕೆ, ಸೊ ಇದು ನಿಮಗೆ ಮಾಹಿತಿ ಗೊತ್ತಿರಬೇಕು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ. ನೆಕ್ಸ್ಟ್ ಎಷ್ಟು ಸೆಕ್ಷನ್ಸ್ ಬರ್ತಾವೆ, ಪಾರ್ಟ್ಸ್ ಬರ್ತಾವೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ್ಯಕ್ಚುಲಿ ನಿಮಗೆ 4 ಪಾರ್ಟ್ಸ್ ಬರ್ತಾವೆ. ಪಾರ್ಟ್ ಎ 1 ಮಿನಿಟ್, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿದಲ್ಲಿ 4 ಸೆಕ್ಷನ್ಸ್ ಬರ್ತಾವೆ. ಸೊ ಪಾರ್ಟ್ ಎ ಈಸ್ ಕಂಪಲ್ಸರಿ, ಅಂದರೆ ಚಾಯ್ಸಸ್ ಇರೋಂಗಿಲ್ಲ, ಇಲ್ಲಿ ಯಾವುದು ಚಾಯ್ಸ್ ಇರೋಂಗಿಲ್ಲ. ಬಟ್ ಬಿ ಮತ್ತು ಸಿ ಡಿ ಪಾರ್ಟ್ನಲ್ಲಿ ಚಾಯ್ಸಸ್ ಬರ್ತಾವೆ. ಸೊ ಪಾರ್ಟ್ ಎದಲ್ಲಿ ಇನ್ಸ್ಟ್ರಕ್ಷನ್ ಇದೆ, ಇದನ್ನು ಸರಿಯಾಗಿ ತಿಳ್ಕೊಳ್ರಿ. ಇನ್ಸ್ಟ್ರಕ್ಷನ್ ಏನಿದೆ ಅಂದರೆ ಫಾರ್ ಪಾರ್ಟ್ ಎ ಕ್ವಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯುವೇಷನ್. ನೀವು ಫಸ್ಟ್ ಏನು ಆನ್ಸರ್ ಬರೀತಿರಲ್ಲ ಅದೇ ಆನ್ಸರ್ ಅವರು ಕನ್ಸಿಡರ್ ಮಾಡ್ತಾರೆ ಮಾರ್ಕ್ಸ್ ಕೊಡಲಿಕ್ಕೆ. ನೀವು ಫಸ್ಟ್ ಆನ್ಸರ್ ಕರೆಕ್ಟ್ ಬರೆದ್ರೆ ನಿಮಗೆ ಕರೆಕ್ಟ್ ಮಾರ್ಕ್ಸ್ ಸಿಗ್ತಾವೆ, ರಾಂಗ್ ಬರೆದ್ರೆ 0 ಮಾರ್ಕ್ಸ್ ಸಿಗ್ತಾವೆ. ಓಕೆ, ಸೊ ಸಪೋಸ್ ನೀವು ಸೇಮ್ ಕ್ವಶನ್ನಿಗೆ 2 ಆನ್ಸರ್ ಬರೆದ್ರೆ ಅವ್ರು ಕನ್ಸಿಡರ್ ಮಾಡೋದು ಫಸ್ಟ್ ಆನ್ಸರ್ ಅಷ್ಟೇ, ಸೆಕೆಂಡ್ ಆನ್ಸರ್ ಕನ್ಸಿಡರ್ ಮಾಡಲ್ಲ. ಆದಷ್ಟು ನೀವು ಕೇರ್ಫುಲಿ ಯೋಚನೆ ಮಾಡಿ ಆನ್ಸರ್ ಮಾಡಿರಿ. ಸರಿಯಾದ ಆನ್ಸರ್ ನೀವು ಮಾಡಬೇಕಾಗ್ತೈತಿ. ಡಬಲ್ ಆನ್ಸರ್ ಮಾಡೋಕ್ಕೆ ಹೋಗಬೇಡ್ರಿ ಸೇಮ್ ಕ್ವಶನ್ಗೆ. ಓಕೆ, ಸೊ ಪಾರ್ಟ್ ಎದಲ್ಲಿ ಫಸ್ಟಿಗೆಲ್ಲ MCQ ಕ್ವಶನ್ಸ್ ಬರ್ತಾವೆ. ಟೋಟಲ್ ಎಷ್ಟು MCQ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 15 ಅದಾವೆ. ಸೊ ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಈ 15 × 1 ಎಷ್ಟಾಗ್ತೈತಿ ನಿಮಗೆ ಮ್ಯಾಕ್ಸಿಮಮ್ 15 ಮಾರ್ಕ್ಸ್ ಸಿಗ್ತೈತಿ ಪಾರ್ಟ್ ಎ ಸಬ್ ಸೆಕ್ಷನ್ 1ದಲ್ಲಿ. ಸೊ ಔಟ್ ಆಫ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ABCD ಅಂತ ಇರ್ತಾವೆ. ಸೊ ಇದರಲ್ಲಿ ನಿಮಗೆ ಯಾವುದು ಸೂಟೇಬಲ್ ಆನ್ಸರ್ ಅಂದರೆ ಯಾವುದು ನಿಮಗೆ ಕರೆಕ್ಟ್ ಅನಿಸತ್ಲ ಅದನ್ನಷ್ಟೇ ಆನ್ಸರ್ ಮಾಡಿರಿ. ಡಬಲ್ ಆನ್ಸರ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ನೆಕ್ಸ್ಟ್ ಸಬ್ ಸೆಕ್ಷನ್ ಪಾರ್ಟ್ ಎದಲ್ಲಿನೇ ಸಬ್ ಸೆಕ್ಷನ್ 2 ಅಂತ ಬರ್ತೈತಿ. ಸೊ ಅದರಲ್ಲಿ ನಿಮಗೆ ಏನು ಕೇಳ್ತಾರಂದರೆ ಟೋಟಲ್ 5 ಕ್ವಶನ್ಸ್ ಅದಾವ. 5 ಕ್ವಶನ್ಸ್ದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರಾಪ್ರಿಯೇಟ್ ಆನ್ಸರ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಕೆಟ್ ಅಂತಿದೆ ನೋಡಿ. ಸೊ ಈ ಬ್ರಕೆಟ್ನಲ್ಲಿ ಆ್ಯಕ್ಚುಲಿ ಇವು 5 ಥರದ್ದು ಆನ್ಸರ್ಸ್ ಅದಾವ, ಬಟ್ ಜಂಬಲ್ಡ್ ಇರ್ತಾವೆ, ಮಿಕ್ಸ್ಡ್ ಇರ್ತಾವೆ. ಸೊ ನೀವು ಇದರಲ್ಲಿ ಫಸ್ಟಿಗೆ ಯಾವುದು ಸೂಟೇಬಲ್ ಆನ್ಸರ್ ಔಟ್ ಆಫ್ ದೀಸ್ 5, ಸೆಕೆಂಡಿಗೆ ಯಾವುದು, ಥರ್ಡ್ ಯಾವುದು, ಔಟ್ ಆಫ್ ದೀಸ್ 5 ಆನ್ಸರ್ಸೇ ನೀವು ಚೂಸ್ ಮಾಡಿ ಬರೀಬೇಕಿಲ್ಲಿ. ಕರೆಕ್ಟಾಗಿ ಪ್ರಾಪರ್ ಆನ್ಸರ್ ಚೂಸ್ ಮಾಡಿಕೊಡ್ರಿ. ಓಕೆ, ಸೊ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟಾಗಿ ಚೂಸ್ ಮಾಡಿ ಬರೀಬೇಕಾಗ್ತೈತಿ. ಇದು 5 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ ಟೋಟಲ್. ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ ಚಾಯ್ಸ್ ಇರ್ತೈತಿ ನಿಮಗೆ. ಪಾರ್ಟ್ ಬಿದಲ್ಲಿ ಚಾಯ್ಸ್ ಇರ್ತೈತಿ. ಎಲ್ಲಿ ಸಬ್ ಸೆಕ್ಷನ್ 3 ಯು ಕ್ಯಾನ್ ಆನ್ಸರ್ ಎನಿ 5 ಔಟ್ ಆಫ್ 8. ಸೊ ಇಲ್ಲಿ 8 ಕ್ವಶನ್ ಅದಲ್ಲ, 8ರಲ್ಲಿ ನೀವು 5 ನೀವು ಚಾಯ್ಸ್ ಮಾಡಿಕೊಂಡು ಪರ್ಫೆಕ್ಟ್ ನಿಮ್ಗೆ ಯಾವ್ದು ಬರ್ತದಲ್ಲ ಅದನ್ನು ಚಾಯ್ಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗ್ತೈತಿ. ಎಷ್ಟು ಮಾರ್ಕ್ಸ್ ಈಚ್ ಅಂದರೆ 2 ಮಾರ್ಕ್ಸ್. ಸೊ 5 × 2 ಟೋಟಲ್ ಎಷ್ಟು ನಿಮಗೆ ಮ್ಯಾಕ್ಸಿಮಮ್ ಸಿಗೋದು 10 ಮಾರ್ಕ್ಸ್ ಇಲ್ಲಿ ನೀವು ಪರ್ಫೆಕ್ಟ್ ಆನ್ಸರ್ ಮಾಡಿದರೆ. ನೆಕ್ಸ್ಟ್ ಪಾರ್ಟ್ ಸಿದಲ್ಲಿ ನಿಮಗೆ ಹೇಳಬೇಕಂದ್ರೆ ಪಾರ್ಟ್ ಸಿದಲ್ಲಿ ಇಲ್ಲಿನೂ ಚಾಯ್ಸ್ ಇರ್ತೈತಿ. ಇಲ್ಲಿ ಯಾವ ರೀತಿ ಚಾಯ್ಸ್ ಇರ್ತದೆ ನೋಡಿರಿ, ಎನಿ 5 ಔಟ್ ಆಫ್ 8. ಸೊ ಇವು 8ರಲ್ಲಿ ನೀವು ಯಾವುದಾದ್ರೂ 5 ಕ್ವಶನ್ಸ್ ನೀವು ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗ್ತೈತಿ. ಈಚ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್ 3 ಮಾರ್ಕ್ಸ್. ಸೊ ಟೋಟಲ್ ಎಷ್ಟು ನಿಮಗೆ 5 × 3 ಅಂದರೆ 15 ಮಾರ್ಕ್ಸ್ ಸಿಗ್ತೈತಿ ಮ್ಯಾಕ್ಸಿಮಮ್ ಇಲ್ಲಿ. ಓಕೆ, ನೆಕ್ಸ್ಟ್ ಪಾರ್ಟ್ ಡಿ ಬಂದು ಪಾರ್ಟ್ ಡಿದಲ್ಲಿ ಇಲ್ಲಿ ನೀವು ನೋಡ್ಬೋದು ಪಾರ್ಟ್ ಡಿ
ಆ್ಯಕ್ಚುಲಿ ಇಲ್ಲಿ ಪಾರ್ಟ್ ಡಿ ಪಾರ್ಟ್ ಇ ಅಂತ ಮಾಡಿದ್ದಾರೆ. ಪಾರ್ಟ್ ಡಿ ಪಾರ್ಟ್ ಇ ಟೋಟಲ್ 5 ಪಾರ್ಟ್ಸ್ ಮಾಡಿದ್ದಾರೆ ನಿಮಗೆ. ಸೊ ಪಾರ್ಟ್ ಡಿದಲ್ಲಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ರಿ. ಪಾರ್ಟ್ ಡಿದಲ್ಲಿ 5th ಸಬ್ಸೆಕ್ಷನ್, ಇಲ್ಲಿ ನೀವು ಎನಿ 5 ಆನ್ಸರ್ ಮಾಡಬೇಕಾಗ್ತೈತಿ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಟೋಟಲ್ ಎಷ್ಟಾಗ್ತೈತಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 25 ಮಾರ್ಕ್ಸ್ ಸಿಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಇದಲ್ಲಿ ನೀವು ನೋಡ್ಕೋಬಹುದು. ಪಾರ್ಟ್ ಇದಲ್ಲಿ ಇಲ್ಲಿ ಚಾಯ್ಸ್ ಇದೆ ಎನಿ 3 ಔಟ್ ಆಫ್ 5 ಕ್ವೆಶನ್ಸ್. ಸೊ 5 ಕ್ವೆಶನ್ದಲ್ಲಿ ನೀವು ಯಾವುದಾದ್ರೂ 3 ಚೂಸ್ ಪರ್ಫೆಕ್ಟ್ ಬರುವಂಥದ್ದು ಚೂಸ್ ಮಾಡಿಕೊಂಡು ಬರೀ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಪರ್ ಕ್ವೆಶನ್ಗೆ 10 ಮಾರ್ಕ್ಸ್. ಸೊ ನೀವು 3 ಕ್ವೆಶನ್ ಆನ್ಸರ್ ಮಾಡಿದ್ರೆ 10 × 3 ಟೋಟಲ್ ನಿಮಗೆ ಮ್ಯಾಕ್ಸಿಮಮ್ 30 ಮಾರ್ಕ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಈ ಸೆಕ್ಷನ್ದಿಂದ ನಿಮ್ಗೆ ಸಿಗ್ತೈತೆ. ಓಕೆ, ಪಾರ್ಟ್ ಇಲಿಂದ. ಸೊ ಇಲ್ಲಿ ನಾನು ನಿಮಗೆ ಇನಿಷಿಯಲಿ ಹೇಳಿದ ಪ್ರಕಾರ 4 ಪಾರ್ಟ್ಸ್ ಇರ್ತಾವೆ ಅಂತ ಹೇಳಿದೆ. ಬಟ್ ಆ್ಯಕ್ಚುಲಿ ನಿಮ್ಮದು ಕ್ವಶನ್ ಪೇಪರ್ದಲ್ಲಿ 5 ಪಾರ್ಟ್ಸ್. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ. ನೆಕ್ಸ್ಟ್ ನೀವು ಕೇಳೋದು ಯಾವುದು ನಮಗೆ ಇಂಪಾರ್ಟೆಂಟ್, ಇದರಲ್ಲಿ ನಾವು ಯಾವುದು ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕು ಪಾಸ್ ಆಗಬೇಕಂತಂತ ಕೇಳಿದರೆ, ನೀವು ನಾನು ಹೇಳೋ ಪ್ರಕಾರ ನನಗೆ ಗೊತ್ತಿರುವಂತಹ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ನಾನು ಹೇಳಬೇಕಂದ್ರೆ ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಪಾರ್ಟ್ ಸಿದಲ್ಲಿ 5 ಕ್ವೆಶನ್ಸ್ ಆನ್ಸರ್ ಮಾಡಬೇಕು ಇಂಟು 3. ಸೊ ಈಚ್ ಕ್ವೆಶನ್ ಮಾರ್ಕ್ಸ್ 3 ಮಾರ್ಕ್ಸ್. ಸೊ ಟೋಟಲ್ ಎಷ್ಟು ಬರ್ತದೆ ನಿಮಗೆ ಪಾರ್ಟ್ ಡಿದಲ್ಲಿ ನಾನು ನಿಮ್ಗೆ ಹೇಳಬೇಕಂದ್ರೆ ಪಾರ್ಟ್ ಸಿ, ಡಿ, ಇ. ಸೊ ಪಾರ್ಟ್ ಸಿದಲ್ಲಿ 5 ಕ್ವೆಶನ್ಸ್ ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಎಷ್ಟು ಬರ್ತದೆ ನಿಮಗೆ 15 ಮಾರ್ಕ್ಸ್. ಡಿದಲ್ಲಿ ಟೋಟಲ್ 5 ಕ್ವೆಶನ್ಸ್ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ಯಾರೀಸ್ 5 ಮಾರ್ಕ್ಸ್, 25 ಮಾರ್ಕ್ಸ್. ಎಫ್ ಇದಲ್ಲಿ ಈಚ್ ಕ್ವೆಶನ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ ಟೋಟಲ್ ನೀವು 3 ಆನ್ಸರ್ ಮಾಡಬೇಕು. 10 ಮಾರ್ಕ್ಸ್ ಅಂದರೆ ಎಷ್ಟಾಗ್ತೈತೆ ಇದು 30 ಮಾರ್ಕ್ಸ್. ಸೊ ಎಲ್ಲ ಆ್ಯಡ್ ಮಾಡಿದರೆ 5 + 5 ಎಲ್ಲ ಸೇರಿ ಎಷ್ಟು ಬರ್ತೈತೆ ಅಂದರೆ 70 ಮಾರ್ಕ್ಸ್ ನಿಮಗೆ ಕ್ವಶನ್ಸ್ ಫ್ರಾಮ್ ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇನೇ ನಿಮಗೆ ಸಿಗ್ತೈತಿ. ಓಕೆ, ಸೊ ಅದಕ್ಕೆ ನೀವು ಪರ್ಫೆಕ್ಟ್ ನೀವು ಯಾವ್ದು ಮಾಡ್ಕೋಬೇಕಂದ್ರೆ ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇದಲ್ಲಿ ಕೇಳುವಂಥ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಕ್ವಶನ್ಸು ಆನ್ಸರ್ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ನೀವು ಆರಾಮ್ಸೆ ಪಾಸ್ ಆಗ್ತೀರಾ. ಪಾಸ್ ಆಗಲಿಕ್ಕೆ ಎಷ್ಟು ಬೇಕು ನಿಮಗೆ ಜಸ್ಟ್ 40 ಮಾರ್ಕ್ಸ್ ಬಂದರೆ ಸಾಕು. ಜಸ್ಟ್ 40 ಮಾರ್ಕ್ಸ್ ಬಂದರೆ ನಿಮಗೆ ಪಾಸ್ ಅಂತಂಥೇಳಿ ಕೊಡ್ತಾರೆ ರಿಸಲ್ಟ್ನಲ್ಲಿ. ಸೊ ಜಸ್ಟ್ 40 ಮಾರ್ಕ್ಸ್ ನೀವು ತೊಗೊಂಡ್ರೆ ಪಾಸ್ ಆಗ್ತೀರಿ. ಸ್ಕೋರ್ ಮಾಡಬೇಕಂದ್ರೆ ನಾನು ನಿಮ್ಗೆ ಹೇಳೋದು ಬೆಟರ್ ಯು ಪ್ರಿಪೇರ್ ಫಾರ್ ಆಲ್ ದಿ ಪಾರ್ಟ್ಸ್, ಎಸ್ಪೆಷಲಿ ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಕ್ವಶನ್ ಮಾತ್ರ ಮಿಸ್ ಮಾಡಲಾರ್ದೆ ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಮತ್ತು ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಕ್ಸಾಮಿಗೆ ಟಿಪ್ಸ್ ನಾನು ಕೊಟ್ಟಿದ್ದೀನಿ, ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಸಪ್ರೇಟಾಗಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕ್ತೀನಿ. ಅದನ್ನು ನೀವು ವಾಚ್ ಮಾಡಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಈ ಕ್ವಶನ್ ಪೇಪರ್ ನಾನು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೀವು ಕೇಳ್ಬೋದು, ಸಿಲೆಬಸ್ ಮತ್ತು ಕ್ವಶನ್ ಪೇಪರ್. ಸೊ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತಂಥೇಳಿ ಅದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ವಾಚ್ ಮಾಡ್ಕೊಳ್ರಿ. ಸೊ ಇದು ನಿಮಗೆ ಭಾಳ ಹೆಲ್ಪ್ ಆಗ್ತೈತೆ ಎಕ್ಸಾಮ್ಗೆ. ಸಪೋಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಲಾಗ್ತೈತೆ. ಓಕೆ, ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.